ರೈಟ್, ಇದರ ಕುರಿತಾಗಿ ಮಾತಾಡೋದಕ್ಕೆ ಶಾಸಕ ಮುನಿರತ್ನ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ಸರ್. ಸರ್, ನ್ಯೂಸ್ ಫಸ್ಟ್ ನ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಣ್ಣ ಅವರು ನಿಮ್ಮ ತಲೆ ಕೈ ಹಾಕಿ ಟೋಪಿಯನ್ನ ಕಿತ್ತೆಸೆಯುವಂತ ಕೆಲಸವನ್ನ ಅವರು ಮಾಡ್ತಿದ್ದಾರೆ. ಅದು ನೀಟಾಗಿ ಗೊತ್ತಾಗ್ತಿದೆ ಕೂಡ. ಸೊ ಈಗ ಆಗ್ಲೇ DCM ಅವ್ರು ಹೇಳಿದ್ದೇನು, ಇಲ್ಲ ಅಲ್ಲಿನ ಜನರೇ ಆಕ್ರೋಶಗೊಂಡು ದಾಳಿ ಮಾಡಿದ್ದಾರೆ ಅಂತ ಹೇಳಿ. ಬಟ್ ಇದಕ್ಕೆ ಏನ್ ಡಿಫೆನ್ಸ್ ಕೊಡ್ತಾರೆ ಅಂತ ಅವರು. ಸರ್ ಅವ್ರಿಗೆ ಏನು ಇಲ್ಲ ಸರ್, ಅದೆಲ್ಲ ಅವ್ರಿಗೆ ಏನು ಯಾವುದು ಇಲ್ಲ. ಅವ್ರು ಹೆಂಗ ಬೇಕಾದ್ರೂ ಬದುಕ್ತಾರೆ. ಅವ್ರಿಗೇನಿದೆ ಸರ್, ಇವಾಗ ಒಂದು ಸರ್ಕಾರದ ಕಾರ್ಯಕ್ರಮದಲ್ಲಿ, ಹಲೋ ಹೇಳಿ ಸರ್, ಹೇಳಿ ಸರ್. ಒಂದು ಡಿಫಿಡೆಡ್ ಕ್ಯಾಂಡಿಡೇಟ್ ಬಂದು ನಾವು ಅವ್ರಿಗೆ ಆಹ್ವಾನ ಕೊಟ್ಟಿದ್ದೀವಿ ಅಂತ ಡಿಫೆಂಡ್ ಮಾಡ್ಕೊಂಡ್ರೆ ಇವ್ರು ಯಾರು ಸರ್ ಇವರು? ಇವ್ರು ಏನಾಗ್ಬೇಕು ಸರ್? ಇವರು DK ಸುರೇಶ್ಗೆ ಏನಾಗಬೇಕು, DK ಶಿವಕುಮಾರ್ಗೆ ಏನಾಗಬೇಕು ಅನ್ನೋದು ಫಸ್ಟ್ ನನಗೆ ಅದು ಕ್ಲಾರಿಫೈ ಆಗಬೇಕು. ಇವರು ನನಗೆ ಆಹ್ವಾನ ಕೊಟ್ಟಿದ್ದಾರಂತೆ. ಇವ್ರು ಯಾರು? ಕರೆಕ್ಟ್. ಇವರು ಯಜಮಾನರು DK ರವಿ ಬದುಕಿದ್ದೆವು ಏನೋ, ನಾನು ಅವ್ರ ಹೆಂಡತಿ ನಾನು ಕಳ್ಸಿದ್ದೀನಿ ಅಂದ್ರೆ ಏನೋ ಪಾಪ ಅವ್ರು ಬಿಸಿ ಇರ್ಬೋದು, ಅದಕ್ಕೆ ಕಳ್ಸಿರ್ಬೋದು ಅಂತ ನಾನು ಅನ್ಕೋಬಹುದು. ಇವ್ರು ಯಾರು? ಅಂದ್ರೆ ಪ್ರೋಟೋಕಾಲ್ ಪ್ರಕಾರ ಅವ್ರ ಅಧಿಕಾರನೇ ಇಲ್ಲ. ಅವ್ರು ಯಾರು ಫಸ್ಟ್ ಪಾಯಿಂಟ್? ಹೌದು, ಇವ್ರು ಯಾರು ನನಗೆ ಆಹ್ವಾನ ಕೊಟ್ಟಿದ್ದೀನಿ ಅಂತ ಹೇಳೋದಕ್ಕೆ? ನನಗೆ ಆಹ್ವಾನ ಬಂದಿಲ್ಲ, ಆಯ್ತಾ? ಕೊಟ್ಟಿದ್ದೀವಿ ಅಂತ ಹೇಳಕ್ ಇವ್ರು ಯಾರು? ಇವರು ಸರ್ಕಾರದ ಕಾರ್ಯಕ್ರಮದಲ್ಲಿ ಆಹ್ವಾನ ಕೊಟ್ಟಿದ್ದೀವಿ ಅಂತ ಹೇಳಕ್ ಇವ್ರು ಯಾರು ಫಸ್ಟ್? ಹೌದು, ಐಡೆಂಟಿಟಿನ ಐಡೆಂಟಿಫೈ ಮಾಡಲಿ. ಹೌದು, ನಾನು ಈ ಕಾರ್ಯಕ್ರಮದಲ್ಲಿ ಏನಾಗಬೇಕು? MLA ಹಿಂದೆ ತಳ್ಳಿಬಿಟ್ಟು, ಹೌದು, ಒಬ್ಬರು DK ಶಿವಕುಮಾರ್ ಕುಸುಮಾನ ಕರ್ಕೊಂಡು ಪಕ್ಕದಲ್ಲಿ ನಿಲ್ಸ್ಕೊಂಡು ಒಬ್ರಿಗೊಬ್ರು ಪಾದಯಾತ್ರೆ ಮಾಡಿ ಇವರು ಕಂಪ್ಲೇಂಟ್ ಅಟೆಂಡ್ ಮಾಡ್ತಾರೆ ಅಂದ್ರೆ ಒಂದು ಹೆಣ್ಣಿಗೋಸ್ಕರ ಈ ಮಟ್ಟಕ್ಕೆ ಹೋಗದ? ಒಂದು ಹೆಣ್ಣಿಗೆ MLA ಮಾಡಬೇಕು, ಆ ಹೆಣ್ಣಿಗೆ MLA ಹುಚ್ಚಿಡ್ದು ಇವತ್ತು ಇಡೀ ಕ್ಷೇತ್ರ ಹಾಳು ಮಾಡ್ಕೊಂಡಿರ್ಸಿದ್ದಾರೆ. ಇಡೀ ಕ್ಷೇತ್ರ ಹಾಳಾಗೋಗಿದೆ. ಅಲ್ಲ ಸರ್, ಆ ರೀತಿಯಾಗಿ ಜಿದ್ದಿಗೆ ಬಿದ್ದಿರೋದು ಯಾಕೆ ಅಂತ ನಿಮ್ ಪ್ರಕಾರ? ಏನಕ್ಕೆ ಅಂದ್ರೆ ಒಂದೇ ಇಶ್ಯೂ. ಒಂದು, ಈ ಕುಸುಮ DK ರವಿ MLA ಆಗಬೇಕು. ಎರಡನೇದು ತಮ್ಮನ್ ಸೋಲ್ಸಿದ್ದು ಕೋಪ. ಸೊ ಈಗ ಮತ್ತೊಂದು ಪ್ರಶ್ನೆ ಸರ್, ಈಗ ಈ ರೀತಿಯಾಗಿ ಕಂಡಲ್ಲಿ ಕಾರ್ಯಕರ್ತರು, ಅದೇ ಕಾಂಗ್ರೆಸ್ ಕಾರ್ಯಕರ್ತರು ಮುಗಿ ಬೀಳ್ತಾರೆ, ಈ ರೀತಿಯಾಗಿ ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ ಅಂತಂದ್ರೆ ಇದೇನು ಮುನಿರತ್ನ ಅವ್ರ ಮೇಲಿರೋ ಕೋಪಾನ ಅಥವಾ ಈ RSS ಮೇಲಿರೋ ಕೋಪಾನ ಅಂತ? ಸರ್ ಒಂದು ಮಾತು ಹೇಳ್ತೀನಿ ಕೇಳಿ ಸರ್, ಹಿಂಗೆಲ್ಲ ಮಾಡಿ ಹಲ್ಲೆ ಮಾಡಿ ಒಡೆದು ಸಾಯಿಸ್ಬಿಟ್ಟು ಅವಳನ್ನ MLA ಮಾಡ್ಬೇಕು ಅನ್ನೋ ಒಂದೇ ಗುರಿ ಸರ್ ಇವ್ರಿಗೆ. DK ರವಿನ ಸಾಯಿಸಿದ್ದಾಯ್ತು. DK ರವಿ ಸತ್ತಾಗ ಹೆಣ ಹಿಡ್ಕೊಂಡು ವಿಧಾನಸೌಧದ ಮುಂದೆ ಸಿದ್ದರಾಮಯ್ಯ ಸಾಯಿಸ್ಬಿಟ್ರು, ಜಾರ್ಜ್ ಸಾಯಿಸ್ಬಿಟ್ರು ಅಂತ ಆವಾಗ ಅವರಪ್ಪ ಚೇರ್ಮನ್ ತಗೊಂಡಿದ್ದು. ಈಗ ಅದೆಲ್ಲ ಆದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಎಲ್ಲ ಒಳ್ಳೇದಾಗೋಯ್ತು. ಸಿದ್ದರಾಮಯ್ಯನೂ ಒಳ್ಳೆಯವರು, ಜಾರ್ಜು ಒಳ್ಳೆಯವರು, ಎಲ್ಲರೂ ಒಳ್ಳೆಯವರು. ಇವಾಗ ಇದು MLA ಆಗಬೇಕು. ಆವಾಗ ಅವ್ರ ಅಪ್ಪನಿಗೆ ಚೇರ್ಮನ್ ಸಿಕ್ತು, ಈಗ ಮಗಳಿಗೆ MLA ಮಾಡ್ಬೇಕು ಸರ್. ಈಗ ಮತ್ತೊಂದು ಸರ್, 2018ರಲ್ಲಿ ನೀವು ಪಕ್ಷಾಂತರ ಮಾಡಿದಾಗ ಅದು ಯಾವುದೇ ತರದ ಒಂದು ದ್ವೇಷ ಇರ್ಬೋದು, ಜಿದ್ದಿರ್ಬೋದು, ರಾಜಕೀಯವಾಗಿ ತೀರಿಸ್ಕೊಳ್ಬೇಕು. ಹೌದೌದು, ಅಲ್ಲಿವರೆಗೂ ರಾಜಕೀಯ ಇತ್ತು. ಹೌದು, ಬಟ್ ಈಗ ಅದು ತುಂಬಾ ಪರ್ಸನಲ್ ಆಗಿದೆ ಅಂತ ಅನಿಸ್ತಾ ಇದೆ RR ನಗರ ಕ್ಷೇತ್ರದಲ್ಲಿ. ಈಗ ಡಾಕ್ಟರ್ ಮಂಜುನಾಥನ ಕರ್ಕೊಂಡ್ಬಂದಿದ್ದು RR ನಗರದಲ್ಲಿ 1 ಲಕ್ಷ ಲೀಡ್ ಬಂದಿದ್ದು, ಆವಾಗ ಏನು ಇರಲಿಲ್ಲ. ಈಗ ನನಗಾಗಿರೋ ಪ್ರಾಬ್ಲಮ್ಮು, ಈ ಕುಸುಮನ್ಗೆ ಅಧಿಕಾರದ ದಾಹ ಅಲ್ಲಿ ಇವಾಗ ಇಷ್ಟೆಲ್ಲ ಆಗ್ತಾ ಇರೋದು ಕಾರಣ. ಬಟ್ ರೀಸೆಂಟ್ ಆಗಿ ಯಾವ್ದು ಎಲೆಕ್ಷನ್ ಇಲ್ವಲ್ಲ ಸರ್? ಇಲ್ಲ ಅಂದ್ರು ರಾಜೀನಾಮೆ ಕೊಡಿಸ್ಬೇಕು. ಡೈರೆಕ್ಟ್ ಆಗಿ ಹೇಳ್ತಾರಲ್ಲ, ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಪೋಕ್ಸೋ ಕೇಸ್ ಹಾಕಿಸ್ತೀವಿ, ಇನ್ನೂ 1-2 ರೇಪ್ ಕೇಸ್ ಹಾಕಿಸ್ತೀವಿ, ರಾಜೀನಾಮೆ ಕೊಡು. ಡೈರೆಕ್ಟ್ ಆಗಿ ಹೇಳ್ತಾರಲ್ಲ, ಡೈರೆಕ್ಟ್ ಆಗಿ ಹೇಳ್ತಾರೆ ರಾಜೀನಾಮೆ ಕೊಡು, ರಾಜೀನಾಮೆ ಕೊಡು. ಈಗ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡೋ ಹಾಗಿದ್ರೆ ಸರ್, ಪ್ರೋಟೋಕಾಲ್ ಪ್ರಕಾರ ಅಲ್ಲಿ ಕರೆದಿಲ್ಲ ಅಂತಂದ್ರು ವೇದಿಕೆ ಮೇಲೆ ಕಾಣಿಸ್ಕೊಳ್ಬೇಕಾಗಿದ್ದದ್ದು, ಜೊತೆ ಕರಿಬೇಕಾಗಿದ್ದದ್ದು MLAನ, ನೀವಲ್ಲೆಲ್ಲೂ ಕಾಣಿಸ್ಲಿಲ್ಲ. ಆಯ್ತು, ಕರೀಲಿಲ್ಲ ತಾನೆ. ನಾನು ಹೋಗಿ ಸಾರ್ವಜನಿಕರಿಗೆ ಹಾಕಿದ್ದಂತ ಚೇರ್ಗಳಲ್ಲಿ ಕುಂತಿದ್ದೀನಿ. ನಾನೊಬ್ಬ ಪಬ್ಲಿಕ್ ಆಗೇ ಹೋಗಿದ್ದು. ಆಯ್ತು, ಕರಿಬೇಡ್ರಿ. ನೀವು ನನ್ನ ಕರೆಯೋ ರೀತಿ ಏನು? ಕರಿ ಟೋಪಿ MLA ಅಂದ್ರೆ ಅವ್ರಿಗೆ ಮುನಿರತ್ನ ಅವ್ರ ಹೆಸರು ಖಂಡಿತವಾಗ್ಲೂ ಗೊತ್ತು. ಏನೋ ಹೊಸ MLA, ಬೇರೆ ಪಕ್ಷದ MLA ಅಂತಂದ್ರೆ ಓಕೆ. ಅಂದ್ರೆ ನೀವು ಕೂಡ ಸತತವಾಗಿ ಗೆದ್ದಂಥವ್ರು, ಜೊತೆಗೆ ಅನುಭವಿ ರಾಜಕಾರಣಿ, ಅಂಡ್ ಇನ್ಫ್ಯಾಕ್ಟ್ ನಿಮ್ಮ ಹೆಸರಂತೂ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಅದನ್ನ ಬಿಟ್ಟು ಕರಿ ಟೋಪಿ MLA ಬಾಯಿಲಿ ಅಂತಂದ್ರೆ ನಿಜವಾಗ್ಲೂ MLA ಶಾಸಕ ಸ್ಥಾನಕ್ಕೆ ಕೊಡುವಂತಹ ಮರ್ಯಾದೆ ಏನಾಗಿದ್ರೆ DCM? ಈಗ ಒಂದು ಉಪಮುಖ್ಯಮಂತ್ರಿ ಲೋಕಲ್ MLA ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡಿದಕ್ಕೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.